ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಪಾಪ ಝಾನ್ಸಿ ಅವ್ರನ್ನ ಡ್ರೈವರಾಗಿ ಕೆಲಸಕ್ಕೆ ತೊಗೊಂಡಿರೋದಕ್ಕೆ ತುಂಬಾ ಕೋಪ ಮಾಡ್ಕೋತಾ ಇರ್ತಾಳೆ. ಇವಳು ಬಂದ ತಕ್ಷಣವೇ ಅವನು ಗಾಡಿನಲ್ಲಿ ಬರ್ತಾ ಇರ್ತಾನೆ, ಬಂದು ಅಡ್ಡಕ್ಕೆ ನಿಂತ್ಕೋತಾಳೆ. ಆಗ ಏಯ್, ಏನು ಅಂದ್ಕೊಂಡಿದ್ದೆ ನೀನು? ಆರಾಮಾಗಿ ನನ್ನ ಜೀವನನ ಹಾಳು ಮಾಡಿಬಿಟ್ಟು ಅವಳ ಜೊತೆ ಜೀವನನ ಕಟ್ಕೋಬೋದು ಅಂತ ಅಂದ್ಕೊಂಡಿದ್ದೆ ಅಲ್ವಾ? ಹೇಗೆ ಅವಳ ಜೊತೆನೇ ಮುಖಕ್ಕುಗ್ದು ಓಡಿಸ್ದೆ ನೋಡಿದ್ಯಾ ಅಂತ ಹೇಳಿದಾಗ, ಹೌದೌದು, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ಯಾ. ನೀನ್ಯಾಕೆ ನನ್ನ ಎದುರುಗಡೆ ಬಂದು ನಿಂತಿದ್ಯಾ? ನನ್ನ ನೆಮ್ಮದಿನ ಹಾಳು ಮಾಡಿ ನನ್ನ ಖುಷಿನ ಕಿತ್ಕೊಂಡಿರೋ ನಿನ್ನ ಜೀವನದಲ್ಲೂ ಕೂಡ ಖುಷಿಯಾಗಿರಬಾರ್ದು ಅಂತಲೇ ಇಷ್ಟೆಲ್ಲ ಮಾಡಿದ್ದೆ ಅಲ್ವಾ? ಹೇಗಿದೆ ಈ ಅನಿತಾ ಲುಕ್ಕು ಅಂತ ಹೇಳಿದಾಗ, ಅನಿತಾ ಹಳೆ ಅನಿತಾ ಆಗಿ ಇದ್ದಿದ್ರೆ ನಾನು ಅವಳನ್ನ ಸುಮ್ಮನೆ ಬಿಟ್ಬಿಡ್ತಿದ್ದೆ. ಹೊಸ ಅನಿತಾ ಆಗಿದೆ ಅಲ್ವಾ, ಅದಕ್ಕೆ ನಿನ್ನ ಎದುರುಗಡೆ ನಾನು ಚಾಲೆಂಜ್ ಕಟ್ಟಿದ್ದೀನಿ. ಹಳೆಯ ರಾಘವೇಂದ್ರ ಅಲ್ಲ ಇವನು, ಹೊಸ ರಾಘವೇಂದ್ರ. ನಾನು ಹಾಗೆ ರಾಘವೇಂದ್ರ ಅವರೇ, ಹಳೆ ಅನಿತಾ ಆಗಿ ಬಂದಿಲ್ಲ, ಹೊಸ ಅನಿತಾ ಆಗಿನೇ ಬಂದಿರೋದು ಅಂತ ಹೇಳ್ತಾ ಇರ್ತಾಳೆ. ಏನು ಬೇಕಿದ್ರೂ ಮಾಡ್ಕೋ ಅಂತ ಹೇಳಿದಾಗ, ನಿನಗೆ ಝಾನ್ಸಿ ಒದ್ದು ಉಗಿದು ಮನೆಯಿಂದ ಆಚೆ ಹಾಕಿರ್ಬೇಕಲ್ವಾ? ಕೆಲಸ ಕೇಳ್ಕೊಂಡು ಹೋಗಿರೋ ನಿನಗೆ ಪಾಪ ಅವಮಾನ ಆಗಿರ್ಬೇಕಲ್ವಾ? ಅಯ್ಯೋ, ಅವತ್ತು ನಮ್ಮಿಬ್ಬರ ಮಧ್ಯೆ ನಡೆದಿರೋದು ಅಗ್ರಿಮೆಂಟ್ ಮದುವೆ. ಆದರೆ ಇವತ್ತು ಅವರು ನಾನೇ ಅವ್ರ ಜೊತೆಗಿರಬೇಕು ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಂಡು ಕೆಲಸ ಕೊಟ್ಟಿಟ್ಕೊಂಡಿದ್ದಾರೆ. ಏನೋ ಹೇಳ್ತಾ ಇದೆಯಾ ನೋಡು, ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಊಹೆ ಮಾಡಿಕೊಂಡು ಬಂದು ಇಲ್ಲಿ ತಲೆ ತಿನ್ಬೇಡ, ಹೋಗ್ತಾ ಇರು ಅಂತ ಹೇಳಿ ಕಳಿಸ್ತಾನೆ. ಛೇ, ಏನಾಗಿದೆ? ಇವಳು ಕೆಲಸ ಕೊಡ್ದೇನೆ ಅವನಿಗೆ ಅವಮಾನ ಮಾಡಿ ಕಳಿಸಿರ್ತಾಳೆ, ಅವರಿಬ್ಬರು ದೂರ ಆಗುತ್ತಾರೆ ಅಂತ ನಾನು ಅಂದ್ಕೊಂಡಿದ್ರೆ, ಇವಳು ನೋಡಿದ್ರೆ ಕೆಲಸ ಕೊಟ್ಕೊಂಡು ಜೊತೆಗೆ ಇಟ್ಕೊಂಡಿದ್ದಾಳಲ್ಲ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಫುಲ್ಲು ಕೋಪ ಮಾಡಿಕೊಂಡು ತುಳಸಿ ಬೇಜಾರಲ್ಲಿ ಕೂತಿರ್ತಾಳೆ. ನಾಗಾರ್ಜುನ್ ಮತ್ತು ಪ್ರಣವ್ ಇಬ್ಬರು ಕೂಡ ಹಿಂದೆನೇ ಕೂತಿರ್ತಾರೆ. ಏನಮ್ಮ, ಏನು ಯೋಚನೆ ಮಾಡ್ತಾ ಇದೆಯಾ? ಅವರಿಬ್ರು ದೂರ ಮಾಡಬೇಕು ಅಂತ ನೀನು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೆ. ಅವ್ನು ನೋಡಿದ್ರೆ ಕೆಲಸ ಕೇಳ್ಕೊಂಡು ಬಂದು ಜಾಸ್ತಿ ಜೊತೆನೇ ಸೇರ್ಕೊಂಡಿದ್ದಾನಲ್ಲ ಅಂತ ಹೇಳಿದಾಗ, ಕೆಲಸ ಕೇಳ್ಕೊಂಡು ಏನೋ ಬಂದಿದ್ದಾನೆ, ಆದರೆ ಅವರಿಬ್ರು ಹೇಗೆ ದೂರ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ನನ್ನ ಹತ್ರ ಇದೆ ಅಲ್ವಾ, ನಾನು ದೂರ ಮಾಡ್ತೀನಿ ಅಂತ ಹೇಳ್ತಾಳೆ. ಹೇಗೆ ದೂರ ಮಾಡ್ತೀಯಮ್ಮ ಅಂತ ಹೇಳಿ ಹೇಳಿದಾಗ, ನೋಡು ಪ್ರಣವ್, ನಾನು ಇರಬೇಕಿದ್ರೆ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಅಮ್ಮ ಎಲ್ಲ ಸರಿ ಮಾಡ್ತಾಳೆ ಬಿಡು ಅಂತ ಹೇಳಿದಾಗ, ನೋಡು, ನೀನು ಕೆಲಸದಿಂದ ದೂರ ಮಾಡ್ಬೋದು, ಆದರೆ ಅವರಿಬ್ರು ಜೊತೆಗಿರಬೇಕು ಅಂತ ಹೇಳಿ ಆ ದೇವರ ಆಗಲೇ ಬರೆದು ಮದುವೆ ಮಾಡಿಸಾಗ್ಬಿಟ್ಟಿದೆ. ಈಗೇನು ಮಾಡ್ತೀಯ ತುಳಸಿ ಅಂತ ಹೇಳಿದಾಗ, ನಾಗಾರ್ಜುನ್, ಏನು ಮಾಡ್ತೀಯ ಅಂತ ಪ್ರಶ್ನೆ ಕೇಳೋ ಅಂಥವ್ರು ನೀವು, ಆದರೆ ನಾನು ಹೀಗೆ ಮಾಡಬೇಕು ಅಂತ ಹೇಳಿ ಈ ತುಳಸಿ ಡಿಸೈಡ್ ಮಾಡ್ತಾಳೆ. ಹಾಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವ್ರ ಅಪ್ಪನ ಹತ್ರ ಬರ್ತಾಳೆ. ಅಲ್ಲಿ ನೋಡಿದ್ರೆ ಅಜ್ಜಿ ತಾತ ಮೊಮ್ಮಗಳು ಇಬ್ಬರು ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ, ಝಾನ್ಸಿ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಏನು ಹೇಳಿ ಅಂತ ಹೇಳಿದಾಗ, ನೋಡು, ಅವನ್ನ ನೀನು ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ಯಲ್ಲ, ಅವನು ಒಳ್ಳೆಯವನಲ್ಲ, ದುಷ್ಟರಿಂದ ದೂರ ಇರಬೇಕು. ಅವ್ನು ನೋಡಿದ್ರೆ ನನಗೆ ಯಾಕೋ ಸರಿ ಅಂತ ಅನ್ಸೋದಿಲ್ಲ, ಅವ್ನ ಕ್ಯಾರೆಕ್ಟರ್ ಕೂಡ ಸರಿ ಇಲ್ಲ ಅಂತ ಹೇಳಿದಾಗ, ಅವನ್ನ ದೂರ ಇಡು ಅಂತ ಹೇಳ್ತಾಳೆ. ಹೌದೌದತ್ತೆ, ನೀವು ಹೇಳ್ತಾ ಇರೋ ಮಾತು ಕೂಡ 100% ಸರಿಯಾಗಿದೆ. ಸರಿಯಾಗಿಲ್ಲ ಅನ್ನೋದನ್ನ ದೂರದಲ್ಲೇ ಇಡಬೇಕು, ಹತ್ರದಲ್ಲಿ ಇಟ್ಕೋಬಾರ್ದು. ತಾತ, ನಾನು ನಿಮಗೆ ಹೇಳಿದ್ದೆ ಅಲ್ವಾ, ನಿಮ್ಮ ಮಗಳು ಸರಿ ಇಲ್ಲ ಅಂತ ಹೇಳಿ. ಹಾಗಿದ್ಮೇಲೆ ಏಕೆ ನೀವು ಅವಳನ್ನ ಇಲ್ಲಿ ಹತ್ರದಲ್ಲಿ ಇಟ್ಕೊಂಡಿದ್ದೀರಾ? ಮೊದಲು ಅವ್ರನ್ನ ದೂರ ಇಡಬೇಕಲ್ವಾ ಅಂತ ಹೇಳಿದಾಗ, ಜಾಸ್ತಿ ನಮ್ಮ ವಿಚಾರನೇ ಬೇರೆ, ಅವನ ವಿಚಾರನೇ ಬೇರೆ ಅಂತ ಹೇಳಿ ಹೇಳ್ತಾಳೆ. ನೋಡಿ, ನನಗೆ ನೀವು ಒಂದೇ, ಅವನು ಒಂದೇ ಅಂತ ಹೇಳಿದಾಗ, ನಾನು ನಿಮ್ಮ ಅತ್ತೆ ಕಣೆ, ಅತ್ತೆ ಅಲ್ಲ ಸೋದರತ್ತೆ ಅಂತ ಹೇಳಿ ಹೇಳ್ತಾಳೆ. ಆಗ ನೋಡಮ್ಮ, ನನಗೆ ಯಾರನ್ನ ಡ್ರೈವರ್ ಆಗಿ ಇಟ್ಕೋಬೇಕು, ಯಾರನ್ನ ಗಂಡನಾಗಿ ಮಾಡ್ಕೋಬೇಕು ಅಂತ ಹೇಳಿ ಡಿಸಿಷನ್ನ ತಗೊಳ್ಳೋವಂತಹ ಕೆಪಾಸಿಟಿ ನನಗಿದೆ. ಅದನ್ನು ನಿಮ್ಮಿಂದ ಹೇಳಿಸ್ಕೊಳ್ಳೋವಂಥ ಅವಶ್ಯಕತೆ ನನಗಿಲ್ಲ. ಸೊ ನಿಮ್ಮ ಪಡಗ್ ನೀವು ಇರಿ ಅಂತ ಹೇಳಿ ಎದ್ದೋಗ್ತಾಳೆ. ಅಪ್ಪ, ಏನು ಹೇಳೋದು ಕೊಟ್ಟಿದ್ದೀರಾ ಅಂತ ಹೇಳಿದಾಗ, ಅರೆ, ನಾನು ಇನ್ನೂ ಏನೂ ಹೇಳೇ ಇಲ್ಲ, ಇವಳು ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ. ಅರೆ, ಅವಳು ಹೇಳಿದ್ಲಲ್ಲಮ್ಮ, ನನ್ನ ನಿರ್ಧಾರಕ್ಕೆ ಯಾರೂ ಮಧ್ಯದಲ್ಲಿ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ನೀನು ಒಬ್ಳಿಗೆ ಮಾತ್ರ ಹೇಳಿರೋದಲ್ಲ, ನನಗೂ ಸೇರಿಸೇ ಹೇಳಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಇವಳು ಕೂಡ ಕೋಪ ಮಾಡ್ಕೊಂಡು ಕೂತ್ಕೋತಾಳೆ. ಈ ಕಡೆ ನೋಡಿದ್ರೆ ಮಿಥುನ್ ಮನೆಗೆ ಬಂದು ಹುಡುಕ್ತಾ ಇರ್ತಾನೆ, ಪಲ್ಲವಿ ಅಂತ ಹೇಳಿ ಎಲ್ಲ ಕಡೆ. ಅದೇ ಟೈಮಿಗೆ ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಬರ್ತಾರೆ. ಮಿಥುನ್, ಅವಳು ಇಲ್ಲ ಕಣ, ಅವ್ರು ತವ್ರ ಮನೆಗೆ ಹೋಗಿದ್ದಾಳೆ. ಏನೋ ತವ್ರ ಮನೆಗೆ? ಯಾಕಮ್ಮ ಅಂತದ್ದು ಏನಾಯಿತು ಅಂತ ಹೇಳಿದಾಗ, ಏನೂ ಆಗಿಲ್ಲ ಕಣಪ್ಪ, ನೀನು ಕೂಡ ಇವಾಗ ಅಲ್ಲಿಗೆ ಹೋಗಬೇಕು. ಅಲ್ಲಿ ಶಾಂತಿ ಮುಹೂರ್ತ ಇಡ್ಸೋದಕ್ಕೆಲ್ಲ ಏರ್ಪಾಡು ಮಾಡಿದ್ದೀವಿ, ನೀನು ಅಲ್ಲಿಗೆ ಹೋಗು. ಆದರೆ ಒಂದೇ ಒಂದು ವಿಚಾರ, ನಿಮ್ಮಿಬ್ರಿಗೂ ಹೊಸ ಜೀವನ ಶುರುವಾಗ್ತಾ ಇದೆ ಅಂತ ಹೇಳಿ ಅನಿತಂಗೆ ಗೊತ್ತಾಗಬಾರ್ದು ಕಣೋ. ಯಾಕಂದರೆ ಇಬ್ಬರು ನನ್ನ ಮಕ್ಕಳೇ, ಇಬ್ಬರಲ್ಲಿ ಒಬ್ರಿಗೆ ನೋವಾದರೂ ಕೂಡ ನಂಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅವಳ ಜೀವನನ ಅವಳೇ ಕೈಯಾರೆ ಹಾಳು ಮಾಡ್ಕೊಂಡಿದ್ದಾಳೆ. ಈಗ ನಿನ್ನ ಜೀವನ ಹಾಳಾಗೋದನ್ನು ನೋಡ್ಕೊಂಡಿರೋಷ್ಟು ಕೆಟ್ಟ ತಂದೆ ತಾಯಿಗಳು ನಾವಲ್ಲ ಕಣಪ್ಪ. ನೀನು ಅಲ್ಲಿಗೆ ಹೋಗು, ಆದರೆ ನೀನು ಹೋಗೋವಾಗ ಮುಂಬೈಗೆ ಏನೋ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಂತ ಹೋಗಬೇಕು ಅಂತ ಹೇಳಿದಾಗ, ಸರಿ ಆಯಿತು ಅಪ್ಪ, ಹಾಗೆ ಆಗಲಿ, ನನಗೂ ಕೂಡ ಅವಳ ಬಗ್ಗೆ ಕನ್ಸರ್ನ್ ಇದೆ, ಅದ್ರ ಬಗ್ಗೆ ನೀವೇನೂ ಯೋಚನೆ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಈ ಕಡೆ ಇವನು ಮನೆಗೆ ಬರ್ತಾನೆ. ಆಗ ಏನಾಯಿತು ಅಂತ ಹೇಳಿದಾಗ, ಎಲ್ಲ ಸಕ್ಸಸ್ ಆಯಿತು, ನಾನು ಅಂದ್ಕೊಂಡಿರೋ ಥರನೇ ನಾನು ಹೋಗಿ ಝಾನ್ಸಿ ಮೇಡಮ್ ಹತ್ರ ಕೆಲಸಕ್ಕೆ ಸೇರಿಕೊಂಡೆ ಅಂತ ಹೇಳಿದಾಗ, ಅಣ್ಣ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ. ನೋಡು ಪಲ್ಲವಿ, ನೀನು ಇದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ, ನಿನ್ನ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದಾಗ, ಅಣ್ಣ, ನಿನ್ನಂತ ಅಣ್ಣ ಇರಬೇಕಿದ್ರೆ ನನ್ನ ಜೀವನದ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ನನ್ನ ಜೀವನದ ಬಗ್ಗೆ ನಾನು ಏನೂ ಯೋಚನೆ ಮಾಡಲ್ಲ, ನಿನ್ನ ಜೀವನದ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಆದಷ್ಟು ಬೇಗ ಅದಕ್ಕೆ ನಿನ್ನ ಒಪ್ಕೊಂಡು ಈ ಮನೆಗೆ ಬರೋ ಥರ ಆಗಬೇಕು ಅಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೋಡು ಅನಿತಾ, ಅದೇ ಪ್ರಯತ್ನದಲ್ಲಿ ಇದ್ದೀನಿ. ಝಾನ್ಸಿ ಮೇಡಮ್ಗೆ ಹತ್ತಿರ ಆಗಬೇಕು, ಯಾವಾಗಲೂ ಅವ್ರ ಜೊತೆಗೆ ಇರಬೇಕು ಅಂತ ಹೇಳಿ ಅವ್ರ ಹತ್ರನೇ ಕೆಲಸ ಕೇಳ್ಕೊಂಡು ಹೋಗಿ ಅವ್ರ ಹತ್ರನೇ ಸೇರ್ಕೊಂಡಿದ್ದೀನಿ. ಇನ್ನು ಮುಂದೆ ನಿನ್ನ ಜೀವನ ಹೇಗೆ ಹೊಸದಾಗಿ ಶುರುವಾಗುತ್ತೋ ಹಾಗೆ ನಮ್ಮ ಜೀವನ ಕೂಡ ಶುರುವಾಗುತ್ತೆ ಅಂತ ಹೇಳ್ತಾರೆ.
ರಾಘು ಮಾತಾಡಿದ್ದೆಲ್ಲ ಸಾಕು ಬಾರಪ್ಪ ಅಲ್ಲಿ ನಮ್ಗೆ ಕೆಲಸ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಆಗ ದೊಡ್ಡಪ್ಪ ಏನು ದೊಡ್ಡಪ್ಪ ಅಂತ ಹೇಳಿದಾಗ ನೋಡು ಈಗ ಮಿಥುನು ಬರ್ತಾನೆ ಅಷ್ಟರೊಳಗಡೆ ನಾವು ಇದೆಲ್ಲ ಡೆಕೋರೇಷನ್ ರೆಡಿ ಮಾಡಬೇಕು ಕಣೋ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ರೆಡಿ ಮಾಡ್ತಾ ಇರ್ತಾರೆ. ಆಗ ನೋಡು ನನಗೆ ಪಲ್ಲವಿಗೆ ಈ ಶಾಸ್ತ್ರ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ, ಹಾಗೆ ನಿನ್ನ ಶಾಸ್ತ್ರನೂ ಆಗಬೇಕು ಕಣೋ ಅಂತ ಹೇಳಿದಾಗ ಯಾಕೆ ದೊಡ್ಡಪ್ಪ ಹಾಗೆಲ್ಲ ಮಾತಾಡ್ತೀರಾ ಅಂಥದ್ದು ಏನು ಅರ್ಜೆಂಟ್ ಇವಾಗ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮನೆಯಲ್ಲಿ ಮೊಮ್ಮಕ್ಕಳು ಬೇಡವೇನೋ, ಪಲ್ಲವಿ ಮೊಮ್ಮಕ್ಕಳು ಬರ್ತಾವಲ್ಲ ದೊಡ್ಡಪ್ಪ ಅಂತ ಹೇಳಿದಾಗ ಪಲ್ಲವಿ ಮೊಮ್ಮಕ್ಕಳು ಬಂದರೆ ನಾವು ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಿ ಅವ್ರ ಮನೆಗೆ ಕಳಿಸ್ಬಿಡ್ತೀವಿ ಕಣೋ, ಆದರೆ ನಮ್ಮ ಮನೆಯನ್ನೆಲ್ಲ ಇಟ್ಕೊಂಡು ಆಡ್ಸೋದಕ್ಕೆ ಮೊಮ್ಮಕ್ಕಳು ಬೇಕಲ್ವಾ ಅಂತ ಹೇಳಿದಾಗ ಅದಕ್ಕೆ ಆದಷ್ಟು ಬೇಗ ನೀನು ಜಾಸ್ತಿ ಒಂದಾಗಿ ನೀವಿಬ್ಬರು ಕೂಡ ನನಗೆ ಮೊಮ್ಮಕ್ಕಳನ್ನ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಓ ದೊಡ್ಡಪ್ಪ ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ಅದಕ್ಕಿಂತ ಸ್ವಲ್ಪ ಟೈಮ್ ತಗೊಳುತ್ತೆ, ಆ ಟೈಮು ಬೇಗ ಬರಲಿ ಅಂತ ಕೇಳ್ಕೊತಾ ಇದ್ದೇನೆ ಅಷ್ಟೇ ರಾಗು ಅಂತ ಹೇಳ್ತಾರೆ. ಸರಿ ಆಯಿತು ದೊಡ್ಡಪ್ಪ ಅಂತ ಹೇಳಿ ಹೇಳ್ತಾಳೆ. ಈ ಕಡೆ ಅನಿತಂಗೆ ಫುಲ್ಲು ಕೋಪ ಬಂದುಬಿಡುತ್ತೆ. ಆಗ ಏ ಪಲ್ಲವಿ ಪಲ್ಲವಿ ಎಲ್ಲ ಇದೆಯಾ, ಎಲ್ಲಿ ಸಾಯ್ತಾ ಇದೆಯಾ ಬಾರೆ ಅಂತ ಹೇಳಿ ಕರಿತಾ ಇರ್ತಾಳೆ. ಆಗ ಯಾಕನಿತ ಏನಾಯಿತು, ಯಾಕೆ ಇವಳು ಈಗ ಎಲ್ಲ ಆಡ್ತಾ ಇದ್ದಾಳೆ ಅಂತ ಹೇಳಿದಾಗ ಚಿಕ್ಕ ಮಕ್ಕಳಾದರೆ ಹಸಿವಾಗ್ತಾ ಇದೆ ಹೊಟ್ಟೆ ಹಸಿವಿಂದ ಅಳ್ತಾ ಇದ್ದಾರೆ ಅಂತ ಹೇಳ್ಬೋದು ರೀ, ಆದರೆ ಇವಳು ದೊಡ್ಡವಳು, ಇವಳು ಯಾಕೆ ಅಳ್ತಾ ಇದ್ದಾಳೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ಕೇಳ್ತಾರೆ. ಆಗ ಲೇ ಏನೇ ಇದಳು ಅವಾಂತರ ಅಂತ ಹೇಳಿದಾಗ ಅನಿತಾ ಏನಾಯಿತು, ಯಾಕೆ ಈ ರೀತಿ ಪಲ್ಲವಿನ ಕೂಗ್ತಾ ಇದೆಯಾ, ಎಲ್ಲ ಹಾಳಾಗೋಗಿದ್ದಾಳೆ, ಅವಳು ಇಲ್ಲ ಕಣೆ ಅವಳು ತವ್ರ ಮನೆಗೆ ಹೋಗಿದ್ದಾಳೆ, ಓ ಅವಳನ್ನ ಪರ್ಮನೆಂಟಾಗಿ ತವ್ರ ಮನೆಗೆ ಕಳಿಸ್ಬಿಟ್ರಾ ಒಳ್ಳೇದಾಯಿತು ಅಂತ ಹೇಳಿದಾಗ ಇಲ್ಲ ಕಣೆ ಅವ್ರ ಅಣ್ಣ ಬಂದು ಅಷ್ಟೆಲ್ಲ ಹೇಳಾಗಿದ್ಮೇಲೂ ಕೂಡ ನಾವು ಅವಳನ್ನ ಹೇಗೆ ಕಳ್ಸೋದಕ್ಕಾಗುತ್ತೆ ಅಂತ ಹೇಳಿ ಕೇಳ್ತಾರೆ. ಹೌದೌದು ಆ ರಾಘು ಬಂದಷ್ಟೆಲ್ಲ ಹೇಳಿದಾನಲ್ವಾ, ಸೊ ಇವಾಗ ನಾವು ಕಳ್ಸೋದಕ್ಕಾಗೋದಿಲ್ಲ, ಹಾಗಿದ್ರೆ ಯಾಕೆ ಹೋದ್ಲು ಅಂತ ಹೇಳಿ ಕೇಳ್ತಾರೆ. ಅವರಮ್ಮ ಏನೋ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ ಫೋನ್ ಮಾಡಿದ್ರು ಕಣೆ, ಅದಕ್ಕೆ ಕಳಿಸ್ತೆ ಅಂತ ಹೇಳ್ತಾಳೆ. ಸರಿ ಮಿಥುನಲ್ಲಿ ಅಂತ ಹೇಳಿದಾಗ ಅವ್ನ ಕೆಲಸದ ಮೇಲೆ ಬಾಂಬೆಗೆ ಹೋಗಿದ್ದಾನೆ, ಅವ್ನು ಬರೋವರೆಗೂ ಅವ್ಳು ಬರೋದು ಬೇಡ ಅಲ್ಲೇ ಇರಲಿ ಅಂತ ಹೇಳಿದ್ದೀವಿ ಅಂತ ಹೇಳಿದಾಗ ಒಳ್ಳೆ ಕೆಲಸನೇ ಮಾಡಿದ್ದೀರಾ, ಅವ್ಳು ಪರ್ಮನೆಂಟಾಗಿ ಅಲ್ಲೇ ಇರೋ ಥರ ಆದರೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಆ ಕಡೆ ಹೋಗ್ಬಿಡ್ತಾಳೆ. ಈ ಕಡೆ ಇವಳು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ, ಹೇಗಾದರೂ ಮಾಡಿ ಈ ಪ್ಲ್ಯಾನ್ನ ವರ್ಕೌಟ್ ಮಾಡಲೇಬೇಕು, ಅವನ್ನ ಆದಷ್ಟು ಬೇಗ ದೂರ ಮಾಡಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಅನಿತಾ ಫೋನ್ ಮಾಡಿಬಿಟ್ಟು ಅನಿತಾ ಫೋನ್ ಮಾಡಿ ಝಾನ್ಸಿ ಕೇಳ್ತಾಳೆ, ಝಾನ್ಸಿ ಏನಾಯಿತು ಅವನ್ನ ಕೆಲಸದಿಂದ ತೆಗೆದು ಓಡಿಸ್ತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಯಾಕೆ ಅಂತ ಹೇಳಿದಾಗ ಅವನು ತುಂಬಾ ಹುಡುಗಿರಿಗೆ ಮೋಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ನೀನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿರ್ತೀಯ ಅಲ್ವಾ ಅಂತ ಹೇಳಿದಾಗ ನೋಡು ನೀನು ಅವನ್ನ ಕ್ಷಮಿಸ್ಬೋದು, ಅವ್ನು ಮಾಡಿರೋ ಕರ್ಮ ಕೂಡ ಅವನ್ನ ಕ್ಷಮಿಸ್ಬೋದು, ಆ ದೇವ್ರು ಕೂಡ ಕ್ಷಮಿಸ್ಬೋದು, ಆದರೆ ಈ ಝಾನ್ಸಿ ಇದ್ದಾಳಲ್ವಾ ಇವಳ ಕೈಯಿಂದ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಪ್ರಪಂಚ ತುಂಬ ಚಿಕ್ಕದಾಗಿದೆ, ಅವ್ನು ತಪ್ಪಿಸ್ಕೊಂಡ್ಬಿಟ್ನಾ, ತಪ್ಪಿಸ್ಕೊಳಕ್ಕೆ ಬಿಡೋದಿಲ್ಲ ಅನಿತಾ, ನೀನೇನು ವರಿ ಮಾಡ್ಕೋಬೇಡ, ಅವನ್ನ ಪರ್ಮನೆಂಟಾಗಿ ನನ್ನ ಹತ್ರನೇ ಕೆಲಸದಲ್ಲಿ ಇಟ್ಕೊಂಡಿದ್ದೀನಿ, ಅವ್ನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀನೇನು ಭಯ ಪಡ್ಕೋಬೇಡ, ನೀನು ಆರಾಮಾಗಿರು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಛೇ ದರಿದ್ರದವಳು, ಅವಳಿಂದ ದೂರ ಇರಬೇಕು ಅಂತ ಮಾಡಿದ್ರೆ ಅವಳ ಹತ್ರನೇ ಸೇರಿಸ್ಕೊಂಡಿದ್ದಾಳೆ ಅಂತ ಹೇಳಿ ಬೈಕೋತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇವನು ಫೋಟೋದಲ್ಲಿ ಮಾತಾಡಿಕೊಂಡು ಕೂತಿರ್ತಾನೆ. ಮೇಡಮ್ ನೀವು ಏನು ಬೇಜಾರು ಮಾಡ್ಕೊಬಿಡಿ, ನಾನು ನಿಮಗೆ ಸ್ವಲ್ಪ ಜಾಸ್ತಿನೇ ಕಿರಿಕ್ ಮಾಡ್ತಾ ಇದ್ದೀನಿ, ನಿಮ್ಮನ್ನ ಅದು ಗೋಳೊಯ್ಕೋತಾ ಇದ್ದೀನಿ ಅಂತ ಗೊತ್ತು, ಆದರೆ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ನಂದು, ಅದಕ್ಕೋಸ್ಕರನೇ ನಿಮ್ಮ ನೆನಪಲ್ಲಿ ಇರಲಿ ಅಂತ ಎಲ್ಲೇ ಅಷ್ಟೆಲ್ಲ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಾರಿ, ಹಾಗೆ ಆದಷ್ಟು ಬೇಗ ನಾವಿಬ್ಬರು ಕೂಡ ಒಂದಾಗೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಅವರಪ್ಪ ಕುಡ್ಕೊಂಡು ಕೂತಿರ್ತಾನೆ. ಅನಿತಾ ಟೆರೆಸ್ ಬರ್ತಾ ಇರ್ತಾಳೆ ನಡ್ಕೊಂಡು. ಒಂದು ಕಡೆ ನನ್ನ ಮಗಳು ಜೀವನ ಹಾಳಾಗ್ತಾ ಇದೆ, ಇನ್ನೊಂದು ಕಡೆ ನನ್ನ ಮಗನ ಜೀವನ ಹೊಸದಾಗಿ ಶುರುವಾಗ್ತಾ ಇದೆ, ಖುಷಿ ಪಡಬೇಕೋ ದುಃಖ ಪಡಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹತ್ಕೊಂಡು ಕುಡಿತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಅನಿತಾ ಅಪ್ಪ ಅಮ್ಮ ಆಗಿ ನೀವೇ ನನಗೆ ಮೋಸ ಮಾಡಿದ್ರ, ಅವರಿಬ್ರನ್ನ ಅಲ್ಲಿ ಕಳಿಸ್ಬಿಟ್ಟು ನನ್ನ ಜೀವನ ಹಾಳಾಯ್ತಲ್ಲ ಅಂತ ಹೇಳಿ ದುಃಖ ಪಡ್ಕೋತಾ ಇದ್ದೀರಾ, ನಿಮ್ಮನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.